ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇನ್ಫೋಸಿಸ್ ರ್ಯಾಲೀಸ್ ಡ್ಯೂ ಟು ಬೆಟರ್ ನೆಕ್ಸ್ಟ್ ಕ್ವಾರ್ಟರ್ ಎಕ್ಸ್ಪೆಕ್ಟೇಷನ್ಸ್. ಇನ್ಫೋಸಿಸ್ ಶೇರ್ಸ್ ಇವತ್ತು 5% ಜಾಸ್ತಿ ಮೇಲೋಯ್ತು. ಯಾಕಂದರೆ ಇನ್ವೆಸ್ಟರ್ಸು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದರು ರಿಸಲ್ಟ್ಸಿಗೆ. ಹಾಗೂ ನೆಕ್ಸ್ಟ್ ಕ್ವಾರ್ಟರು ಅಂದರೆ ಜಾನ್ವರಿ ಟು ಮಾರ್ಚು ಈಗ ರನ್ ಆಗ್ತಾ ಇರೋ ಕ್ವಾರ್ಟರು, ಆವಾಗ ಅವರ ರೆವೆನ್ಯೂ 3 to 3.5% ಜಾಸ್ತಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಇದರ ಮುಂಚೆ ಬರೀ 2% ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಗ್ರೋತ್ ಆಗೋದಕ್ಕೆ. ಇದಕ್ಕೋಸ್ಕರನೇ ಬ್ರೋಕರೇಜ್ ಕಂಪ್ನೀಸು ಅವರ ಟಾರ್ಗೆಟ್ ಪ್ರೈಸನ್ನು ಜಾಸ್ತಿ ಮಾಡಿದರು. ಇನ್ಫೋಸಿಸ್ ಇವತ್ತು ರ್ಯಾಲಿ ಆದ್ರೂ ಇನ್ಫೋಸಿಸ್ ಶೇರ್ಸು ಲಾಸ್ಟ್ 1 ಇಯರಲ್ಲಿ 13% ಡೌನು. ಹಾಗೂ ಅದೇ ಟೈಮಲ್ಲಿ ನಿಫ್ಟಿ 50 ಅಪ್ರಾಕ್ಸಿಮೇಟ್ಲಿ 10% ಅಪ್. ನ್ಯೂಸ್ ನಂಬರ್ 2, L&T ರಿಸೀವ್ಸ್ ಲಾರ್ಜ್ ಆರ್ಡರ್. L&T ಇವತ್ತು ಅನೌನ್ಸ್ ಮಾಡಿದರು ಅವ್ರಿಗೊಂದು ಲಾರ್ಜ್ ಆರ್ಡರ್ ಸಿಕ್ಕಿದೆ ಫ್ರಾಮ್ ಒಂದು ಜಾಯಿಂಟ್ ವೆಂಚರ್ ಕಂಪನಿ ಆಫ್ 4 ಆಯಿಲ್ ಆ್ಯಂಡ್ ಗ್ಯಾಸ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಸು, ಅಂದರೆ ಪೆಟ್ರೋನೆಟ್ LNG, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಗೇಲ್ ಹಾಗೂ BPCL ಇವದೆಲ್ಲದು ಜಾಯಿಂಟ್ ವೆಂಚರ್ ಕಂಪ್ನಿಯಿಂದ L&Tಗೆ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ. ಹಾಗೂ ಹೈಡ್ರೋಕಾರ್ಬನ್ ಆನ್ಶೋರ್ ಬಿಸ್ನೆಸ್ಸಿಗೆ ಅದು ಬರ್ತಾ ಇರೋದು 2500 to 5000 crores ರೇಂಜಲ್ಲಿ ಈ ಆರ್ಡರ್ ಸಿಕ್ಕಿದೆ. ನ್ಯೂಸ್ ನಂಬರ್ 3, ಸೆಬಿ NOC ಫಾರ್ NSE ಮೇ ಬಿ ರಿಸೀವ್ ದಿಸ್ ಮಂತ್. ಸೆಬಿ ಚೀಫ್ ಅವರು ಅನೌನ್ಸ್ ಮಾಡಿದ್ದಾರೆ NSE IPOಗೆ ಏನು NOC ಕೊಡಬೇಕು ಅದು ಈ ತಿಂಗಳು ಎಂಡ್ ಅಷ್ಟೊಳಗೆ ಸಿಕ್ಬೋದು ಅಂತ. ಹಾಗೂ NSE CEO ಹೇಳಿದ್ದಾರೆ NSEದು ಈ NOC ಸಿಕ್ಕಿದ ಮೇಲೆ 6 to 8 ಮಂತ್ಸ್ ಆಗುತ್ತೆ IPOನ ಲಾಂಚ್ ಮಾಡಲಿಕ್ಕೆ. NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ IPO ಸುಮಾರು ವರ್ಷದಿಂದ ಪೆಂಡಿಂಗ್ ಇದೆ. ಮೇ ಬಿ ಈ ವರ್ಷ ಅದು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಲಿಸ್ಟ್ ಆಗ್ಬೋದು. ನ್ಯೂಸ್ ನಂಬರ್ 4, ಗ್ರಾಸಿಮ್ ಅಪಾಯಿಂಟ್ಸ್ ನ್ಯೂ CEO ಫಾರ್ ಪೇಂಟ್ಸ್ ಡಿವಿಷನ್. ಗ್ರಾಸಿಮ್ ಪೇಂಟ್ ಡಿವಿಷನ್ CEO ನವಂಬರ್ 2025 ರಿಸೈನ್ ಆಗಿದ್ದರು. ಆವಾಗ ಶೇರ್ಸ್ ಅಪ್ರಾಕ್ಸಿಮೇಟ್ಲಿ ಫ್ಯೂ ಡೇಸಲ್ಲಿ 7% ಬಿದ್ದಿತ್ತು. ಈಗ ಗ್ರಾಸಿಮ್ ಅವರು ಅಪಾಯಿಂಟ್ ಮಾಡಿದ್ದಾರೆ ಸಚಿನ್ ಸಹಾಯ್ ಅವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ಬಿರ್ಲಾ ಆಫೀಸ್ ಪೇಂಟ್ ಅಂತ ಫ್ರಾಮ್ ಫೆಬ್ರವರಿ 16, 2026. ಸಚಿನ್ ಸಹಾಯ್ ಅವರು ಇದರ ಮುಂಚೆ ITCಲಿ ಸುಮಾರು ವರ್ಷ ಕೆಲಸ ಮಾಡಿದರು. ಹಾಗೂ ಅವರಿಗೆ 30 ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. NSE ಮತ್ತು BSE ಅವರು ಇವತ್ತು ಅನೌನ್ಸ್ ಮಾಡಿದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸು 1ನೇ ತಾರೀಕು ಫೆಬ್ರವರಿ ಸಂಡೇ ಮಾರ್ಕೆಟ್ ಓಪನ್ ಇರುತ್ತೆ. ಯಾಕಂದರೆ ಯೂನಿಯನ್ ಬಜೆಟ್ ಆ ದಿವಸ ಫೈನಾನ್ಸ್ ಮಿನಿಸ್ಟರ್ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಸ್ಟಾಕ್ ಮಾರ್ಕೆಟ್ಸ್ ಆ ನ್ಯೂಸಿಗೆ ರಿಯಾಕ್ಟ್ ಆಗೋಕ್ಕೆ ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಡಾಕ್ಟರ್ ಭರತ್ಚಂದ್ರ ಅವರಿಂದ ಅಂತ ಈ ಭಾನುವಾರ 9:15 ರಾತ್ರಿಗೆ ಒಂದು ಫ್ರೀ ಲೈವ್ ಕ್ವೆಶ್ಚನ್ ಆನ್ಸರ್ ಸೆಷನ್ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಚಾನಲ್ ಮೆಂಬರ್ಸಿಗೆ ಇದೇ ಚಾನಲಲ್ಲಿ. ಸೊ ಮಿಸ್ ಮಾಡದೆ ನೀವು ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಬಂದು ಕೇಳ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 29 ಪಾಯಿಂಟ್ ಅಪ್ಪು 25,694 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 188 ಪಾಯಿಂಟ್ಸ್ ಅಪ್ಪು 83,570 ಕ್ಲೋಸ್ ಆಯಿತು. ಇವತ್ತು ತುಂಬ ಮೂವ್ಮೆಂಟ್ ಆಗಿಲ್ಲ ಮಾರ್ಕೆಟಲ್ಲಿ, ಒಂದು ನ್ಯಾರೋ ರೇಂಜಲ್ಲಿ ಟ್ರೇಡ್ ಆಗ್ತಾಯಿತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇನ್ಫೋಸಿಸ್ 5.63% ಅಪ್ಪು, ಟೆಕ್ ಮಹೀಂದ್ರ 5.16% ಅಪ್ಪು, ವಿಪ್ರೋ 2.79% ಅಪ್ಪು. ಟಾಪ್ ಲೂಸರ್ಸು ಇಟರ್ನಲ್ 3.86% ಡೌನು, ಜಿಯೋ ಫೈನಾನ್ಷಿಯಲ್ 2.86% ಡೌನು, ಸಿಪ್ಲಾ 2.58% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು LTI ಮೈಂಟ್ರಿ 4.6% ಅಪ್ಪು, PNB 2.86% ಅಪ್ಪು, ಕೆನರಾ ಬ್ಯಾಂಕ್ 2.11% ಅಪ್ಪು. ಟಾಪ್ ಲೂಸರ್ಸು CG ಪವರ್ 2.63% ಡೌನು, ಹಿಂದೂಸ್ತಾನ್ ಜಿಂಕ್ 2.51% ಡೌನು ಹಾಗೂ ಡಿವಿಸ್ ಲ್ಯಾಬ್ಸ್ 1.88% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1233 ಸ್ಟಾಕ್ಸು, ಕಮ್ಮಿ ಆಗಿದ್ದು 1675 ಸ್ಟಾಕ್ಸು. ಸೊ 42% ಅಪ್ಪು, 58% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 4,781 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,217 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 14,340 per ಗ್ರಾಮು, ಸಿಲ್ವರ್ 292 per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 90.86 rupees, €1 105.48 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಬ್ಯಾಂಕ್ ಆಫ್ ಬರೋಡಾ 52-week ಹೈ 313, ಕ್ಲೋಸಿಂಗು 308. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 133 52-week ಹೈಯು, ಕ್ಲೋಸಿಂಗ್ 132. SBI 1047 52-week ಹೈಯು, ಕ್ಲೋಸಿಂಗು 1042.
ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week low. ಬಾಟಾ 52-week low 900, ಕ್ಲೋಸಿಂಗ್ ಪ್ರೈಸ್ 903. ಡಿಕ್ಸನ್ ಟೆಕ್ನಾಲಜೀಸ್ 10,702 52-week low ಹಾಗೂ ಕ್ಲೋಸಿಂಗ್ ಪ್ರೈಸ್ 10,732. ITC 329 52-week low, ಕ್ಲೋಸಿಂಗು 329. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.42% ಡೌನು, ಜಪಾನ್ 0.08% ಡೌನು, ಜರ್ಮನಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದೆ ಸದ್ಯಕ್ಕೆ, ಫ್ರಾನ್ಸ್ 0.79% ಡೌನು, UK 0.05% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 0.18% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.